ಸೊ ಈಗ ನಾವು ಫಸ್ಟ್ ಪಿಟ್ ಸ್ಟಾಪಿಗೆ ಬಂದಿದ್ದೀವಿ. ನಾನು ಆಗಲೇ ಹೇಳ್ದಂಗೆ ಮಂಗಳೂರಿಗೆ ಹೋಗ್ತಾ ಹರ್ಮಂದಿರ್ ಸ್ಕೂಲ್ಗೆ ಕ್ರಿಸ್ಮಸ್ ಕೇಕ್ಸ್ ಡೆಲಿವರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ, ಅಂದರೆ ವಿತ್ ಲವ್. ಸೊ ನೈಟೆಲ್ಲ ಫುಲ್ ಪ್ರಿಪೇರ್ ಮಾಡಿ ಈಗ ಪ್ರಿಪೇರ್ ಜೊತೆಗೆ ಡೆಲಿವರಿ ಗರ್ಲಾಗೂ ಹೋಗ್ತಾ ಇದ್ದಾರೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಆ್ಯಕ್ಚುಲಿ ಅದು ನಾನು ಮಾಡಬೇಕಾಗಿದ್ದು, ಇವನಿಗೆ ಅತಿಯಾದ ಪ್ರೀತಿ ಬಂದ್ಬಿಟ್ಟು ಸಡನ್ನಾಗಿ ನನ್ನ ಹತ್ರ ಬಂದ. ಒಳ್ಳೆಯದೇ ಆಯಿತು ಒಂದು ರೀತಿಲಿ, ಭಾರ ಹೊತ್ಕೊಂಡು ಹೋಗೋದು ತಪ್ಪಿತು. ಸೊ ಇದು ಆಲ್ಮೋಸ್ಟ್ ಒಂದು 100 ಎಕರೆ ಮಧ್ಯ ಇರೋಂಥ ಸ್ಕೂಲು. ಈ ಸ್ಕೂಲ್ದು ವಿಶಿಷ್ಟತೆ ವಿಭಿನ್ನತೆ ಏನಂತಂದರೆ ಇವ್ರು ಫ್ರೀ ಎಜುಕೇಷನ್ ಕೊಡ್ತಾರೆ. ಸೊ ಇವ್ರದ್ದೊಂದು ಮೋಟೋ ಇದೆ, ಎಜುಕೇಷನ್ ಅನ್ನೋದು ದುಡ್ಡಿಂದ ಅಳಿಬಾರ್ದು ಅಂತ. ಸೊ ಇಲ್ಲಿ ರೂಪಾ ಪಾಟ್ರಿ ಕ್ಲಾಸಸ್ ಹೇಳ್ಕೊಡೋಕ್ಕೆ ಪ್ರತಿ ಥರ್ಸ್ಡೇ ನಾವು ಟ್ರಾವೆಲ್ ಮಾಡ್ತೀವಿ. ಪಾಟ್ರಿ ಕ್ಲಾಸಸ್ ಹೇಳ್ಕೊಡ್ತಾರೆ. ಮತ್ತು ನಾನು ಒಂದು ರೀಸೆಂಟಾಗಿ ಒಂದು ಟೆಲಿಫಿಲ್ಮ್ ಶೂಟ್ ಮಾಡಿದ್ದೀವಿ ಈ ಸ್ಕೂಲ್ ಬಗ್ಗೆ. ಅದು ವೆರಿ ರೀಸೆಂಟ್ಲಿ ರಿಲೀಸ್ ಆಗುತ್ತೆ. ಸೊ ಜಾನ್ವರಿ ಬೈ ನ್ಯೂ ಇಯರ್ ರಿಲೀಸ್ ಆಗುತ್ತೆ. ಸೊ ಅದನ್ನು ಕೂಡ ನೀವು ನೋಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಲ್ಲಿ ನಾವು ಪೇಸ್ಟ್ ಮಾಡ್ತೀವಿ, ಅದನ್ನು ನೋಡಿ. ಸೊ ಈಗ ನಾವು ಹೋಗಿ ಕೇಕ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಅಲ್ಲಿಂದ ಅಗೇನ್ ವಿಲ್ ಸ್ಟಾರ್ಟ್ ಅ ಜರ್ನಿ ಬ್ಯಾಕ್ ಟು ಮ್ಯಾಂಗ್ಳೂರ್. ಸೊ ಜಸ್ಟ್ ಈ ಒಂದು ಸ್ಕೂಲ್ ಗ್ಲಿಮ್ಸಸ್ ಮತ್ತು ಈ ತೋಟ ಗ್ಲಿಮ್ಸಸ್ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಸೊ ಹರ್ಮಂದಿರಲ್ಲಿ ಕೇಕ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಈಗ ಫುಲ್ ಜೋಬ್ದು ಫಸ್ಟ್ ಎಕ್ಸ್ಪೀರಿಯನ್ಸು, ಸ್ಕೂಲ್ ಮಕ್ಕಳು ಸ್ಕೂಲು ಅನ್ನೋದ್ರ ಜೊತೆಗೆ ಫಸ್ಟ್ ಎಕ್ಸ್ಪೀರಿಯನ್ಸು ಫುಲ್ ಎಂಜಾಯ್ ಮಾಡ್ದೆ ಅಲ್ವಾ ಜೋ? ಹ್ಞೂ ಅಂತ. ಸೊ ಈಗ ಕೇಕೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ, ನಾನು ಆಗಲೇ ಹೇಳಿದಂತೆ ಇದೊಂದು ಒಳ್ಳೆ ಕಾಸ್ ಇರೋಂಥ ಒಂದು ಸ್ಕೂಲು. ಸೊ ಇಲ್ಲಿ ಆಲ್ಮೋಸ್ಟ್ ಮಕ್ಕಳುಗಳಿಗೆಲ್ಲ ಫ್ರೀ ಎಜುಕೇಷನ್ ಆ್ಯಂಡ್ ಮೋರ್ ದೆನ್ ಟೆಕ್ಸ್ಟ್ ಕರಿಕ್ಯುಲಮ್ ಆ ಥರ ಮೇಲೆ ಕಾನ್ಸಂಟ್ರೇಟ್ ಮಾಡೋದಕ್ಕಿಂತ ನೇಚರು ಆ್ಯಕ್ಟಿವಿಟಿ ಬೇಸ್ಡ್ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ ಸ್ಕೂಲಲ್ಲಿ. ಸೊ ಹಂಗಾಗಿ ರೂಪಾ ಬಂದಿಲ್ಲಿ ಪಾಟ್ರಿ ಹ್ಯಾಂಡ್ ಪಾಟ್ರಿ ಹೇಳ್ಕೊಡ್ತಾಳೆ. ಸೊ ಈಗ ನಾವು ಹೋಗಿ ಮ್ಯಾಂಗ್ಳೂರ್ಗೆ ಹೋಗ್ತೀವಿ. ಸೊ ಈ ವ್ಲಾಗಲ್ಲಿ ಸ್ಪೆಷಾಲಿಟಿಗಳು ಏನಂತಂದರೆ ಮೋರ್ ದೆನ್ ಫುಡ್ ರಿವ್ಯೂಸ್ಗಳು, ಲೈಫ್ ವ್ಲಾಗ್ಗಳು ಇರುತ್ತೆ. ಸೊ ನಾವೆಲ್ಲ ಜಾಗ ಹೋಗ್ತೀವಿ, ಆ ಜಾಗದ ಸಣ್ಣ ಸಣ್ಣ ಇಂಟ್ರಡಕ್ಷನ್ಗಳು ಕೊಡ್ತಾ ಅದ್ರದ್ದು ಪರಿಚಯಗಳನ್ನ ನಾವು ಮಾಡ್ತಾ ಹೋಗ್ತೀವಿ. ಸೊ ಮುಂದೆ ಮ್ಯಾಂಗ್ಳೂರ್ ಹೋಗ್ತಾ ಬೇರೆ ಎಲ್ಲರೂ ಪಿಟ್ ಸ್ಟಾಪ್ ಕೊಟ್ಟರೆ ನಾನು ಜಾಯ್ನ್ ಆಗ್ತೀನಿ. ಸೊ ಅಂಟಿಲ್ ದೆನ್ ಟೇಕ್ ಕೇರ್. ಓಕೆ ಫ್ರೆಂಡ್, ಬಾಯ್. ಫೈನಲಿ ಮ್ಯಾಂಗ್ಳೂರ್ ರೀಚ್ ಆದ್ವಿ. ಸೊ ನೆನ್ನೆ ರಾತ್ರಿನೇ ನಾವು ಮ್ಯಾಂಗ್ಳೂರಿಂದ ಮಡಿಕೇರಿಯಿಂದ ಬಂದು ಮ್ಯಾಂಗ್ಳೂರ್ ರೀಚ್ ಆಗಾಯಿತು. ಡ್ರೈವ್ ವಾಸ್ ಟು ಹೆಕ್ಟಿಕ್, ಯಾಕಂದರೆ ಮಧ್ಯ ರೋಡ್ ರಿಪೇರ್ಸ್ಗಳು ತುಂಬ ಆಯಿತು. ಆಮೇಲೆ ಸಿಂಗಲ್ ರೋಡ್ ಆಗಿರೋದ್ರಿಂದ ಟ್ರಾಫಿಕ್ ಕೂಡ ತುಂಬ ಆಯಿತು. ಸೊ ಯೂಶ್ವಲಿ ಕ್ರಿಸ್ಮಸ್ ಟೈಮ್ಗೆ ಎಲ್ಲರೂ ಮ್ಯಾಂಗ್ಳೂರಿಗೆ ಬರ್ತಾಯಿದ್ರು. ಸೊ ಹಾಗಾಗಿ ಟ್ರಾಫಿಕ್ ಅಂತೂ ಕಂಪ್ಲೀಟಾಗಿ ಪ್ಯಾಕ್ಡ್ ಆಗಿತ್ತು ರೋಡು. ಪ್ಲಸ್ BC ರೋಡಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಫ್ಲೈಓವರ್ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ಆ ಕಚ್ಚಾ ರೋಡ್ ಇತ್ತು, ತುಂಬ ಅಂದರೆ ಹೆಕ್ಟಿಕ್ ಆಗಿತ್ತು. ಸೊ ನೈಟ್ ಬಂದು ಮಲ್ಗಿ ಏನಂದರೆ ಬೇರೆ ಏನೂ ಮಾಡಿಲ್ಲ, ಜಸ್ಟ್ ಒಂದು ಒಳ್ಳೆ ನಿದ್ದೆ ಕೂಡ ಆಯಿತು. ಸೊ ಇವತ್ತಿನ ಪ್ಲ್ಯಾನ್ಸ್ಗಳೇನಂತಂದರೆ, ಇವತ್ತು ಇದಕ್ಕೆ ಐಸ್ ಕ್ರೀಮ್ ತಿನ್ನೋಕೆ ಹೋಗೋಣ ಅಂದ್ಕೊಂಡ್ವಿ, ಐಡಿಯಲ್ಸ್ ಅಥವಾ ಪಬ್ಬಾಸ್ಗೆ. ಬಟ್ ಸಜೆಸ್ಟೆಡ್ ಏನಂತಂದರೆ ತುಂಬ ರಶ್ ಇರುತ್ತೆ, ಬಿಕಾಸ್ ಇಟ್ ಇಸ್ ಕ್ರಿಸ್ಮಸ್ ಈವ್. ಸೊ ಕ್ರಿಸ್ಮಸ್ ಹಿಂದಿನ ದಿನ ಆಗಿದೆ, ತುಂಬ ರಶ್ ಇರುತ್ತೆ. ಸೊ ನಾವೇನು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಅಂತಂದರೆ ಐಸ್ ಕ್ರೀಮ್ಸ್ನ ಪಾರ್ಸಲ್ ಇಲ್ಲೇ ತೊಗೊಂಡು ನಾವು ತಿನ್ನೋಣ ಅಂತ ಅನ್ಕೋತಾ ಇದ್ದೀವಿ. ಸೊ ನೋಡೋಣ ಹೆಂಗಾಗುತ್ತೆ ಅಂತ. ಮೋಸ್ಟ್ ಪ್ರಾಬ್ಲಿ ಐಸ್ ಕ್ರೀಮ್ನ ಮನೆಗೆ ತರಿಸಿ ನಾವು ತಿನ್ನೋಣ. ಸೊ ಆವಾಗ ಬ್ಲಾಗ್ ಕೂಡ ನಿಮಗೆ ಹೇಳ್ತೀನಿ, ಟೇಸ್ಟಸ್ಗಳು ಕೂಡ ನಿಮಗೆ ಟೇಸ್ಟ್ಗಳನ್ನ ಕೂಡ ನಾನು ತಿಳಿಸ್ಕೊಡ್ತೀನಿ. ಸೊ ಇನ್ನೂ ತುಂಬ ಮಾಡಬೇಕು ಅಂದ್ಕೊಂಡಿದ್ದೀವಿ, ನೋಡೋಣ ಹೆಂಗೆ ವರ್ಕೌಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಸಂಜೆ ಲೈಟ್ಸ್ಗಳು ನೋಡೋಕೆ ಹೋಗೋಣ ಅಂದ್ಕೊಂಡಿದ್ದೀವಿ, ಕ್ರಿಸ್ಮಸ್ ಲೈಟ್ಸ್ಗಳು, ಅದು ನೋಡಬೇಕು. ಬಟ್ ಈ ಟೈಮಲ್ಲಿ ತುಂಬ ಪ್ಯಾಕ್ಡ್ ಇರುತ್ತೆ ಅಂತ ಅಭಿ ಹೇಳ್ತಾ ಇದ್ದ. ಸೊ ಹಾಗಾಗಿ ಅದ್ರ ಜೊತೆಗೆ ಕೆಲವು ಕ್ರಿಸ್ಮಸ್ ತಿಂಡಿಗಳನ್ನೂ ಕೂಡ ಮಾಡೋಣ ಅಂದ್ಕೊಂಡ್ವಿ. ಸೊ ಕಂಪ್ಲೀಟ್ ಗೊತ್ತಿಲ್ಲ ಹೆಂಗೆ ಹೋಗುತ್ತೆ ಅಂತ, ಬಟ್ ಮ್ಯಾಂಗ್ಳೂರ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಕೂಡ ಅನ್ಕೋತಾ ಇದ್ದೀವಿ. ಸೊ ಈವನ್ ಜೋಬ್ಗೆ ಬೀಚ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಕೂಡ ತೋರಿಸ್ಕೊಳ್ಳೋಣ ಅಂತ, ನೋಡೋಣ ಹೆಂಗೆ ಹೋಗುತ್ತೆ ಅಂತ ಮುಂದೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸ್ಟೇ ಟ್ಯೂನ್ಡ್. One eternity later. ಸೊ ಫೈನಲಿ ಇವತ್ತು ಮಂಗಳೂರಿಗೆ ಬಂದು 3 ದಿನ ಆದಮೇಲೆ ಹೊರಗೆ ಬಂದು
ಒಂದು 2-3 ಜಾಗಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ. ಸೊ ಇವತ್ತಿನ ನಮ್ಮ ಗೈಡ್ ಅಭಿ. They call me OG. ಆ್ಯಂಡ್ ಎಷ್ಟು ಬಿಸಿಲಿದೆ ಅಂದರೆ ಮನೆಯಿಂದ ಹೊರಗೆ ಬರೋಕ್ಕೆ ಮನಸ್ಸಾಗ್ತಿರಲಿಲ್ಲ. ಸಂಪಾಜಿ ಘಾಟಿಂದ ಕೆಳಗೆ ಇಳಿದಿದ ತಕ್ಷಣವೇ ರಬಕ್ ಅಂತ ಟೆಂಪ್ರೇಚರ್ 29, 31, 32ಕ್ಕೆಲ್ಲ ಎಗರೋಯ್ತು. ಸೊ ಇವತ್ತು ಅಭಿ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಿದ್ದೆ ಅವನ್ನ? ಅಣ್ಣ ಕನ್ನಡ ಅಷ್ಟೊಂದು ಚೆನ್ನಾಗಿ ಮಾತಾಡಲ್ಲ, ಹೇಳ್ತೀನಿ, ಎಷ್ಟು ಎಡಿಟಿಂಗ್ ಅಲ್ಲಿ ಫಿಕ್ಸ್ ಮಾಡಬೇಡಿ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಸೊ ಮೊದಲು ವಿ ಆರ್ ಗೋಯಿಂಗ್ ಟು ಅ ಡೆಸರ್ಟ್ ಪ್ಲೇಸ್ ಕಾಲ್ಡ್ ಆಲ್ಬರ್ಟ್ರಾಸ್, ದ ಬೆಸ್ಟ್ ಡೆಸರ್ಟ್ ಇನ್ ಮ್ಯಾಂಗ್ಳೂರ್. ಅದಾದ್ಮೇಲೆ ವಿಲ್ ಗೋ ಟು ಫೋರಂ ಮಾಲ್, ಒಂದ್ ಸ್ವಲ್ಪ ಆಟ ಆಡೋಣ, ಆ ಕಡೆ ಈ ಕಡೆ ಸುತ್ತಾಡೋಣ, ಐಸ್ ಕ್ರೀಮ್ ತಿನ್ನೋಣ, ಆಮೇಲೆ ನ್ಯಾಚುರಲ್ಸ್ ಕರ್ಕೊಂಡು. ಆಕ್ಚುಲಿ ಪಬ್ಬಾಸ್ ಐಸ್ ಕ್ರೀಮ್ ನಾನು ನಿಮ್ಗೆ ತೋರಿಸ್ಬೇಕು ಅನ್ಕೊಂಡೆ, ಬಟ್ ಮನೆಗೆ ತಂದು ತಿಂದ್ವಿ. ತಂದಿದ ತಕ್ಷಣ ವಿಡಿಯೋ ಮಾಡೋ ಮೂಡಲ್ಲಿ ಯಾರೂ ಇರಲಿಲ್ಲ. ಫಸ್ಟ್ ಎಲ್ಲ ಓಪನ್ ಮಾಡಿ ತಿನ್ನೋ ಮೂಡಲ್ಲಿ ಇದ್ವಿ. ಪಬ್ಬಾಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಏನೂ ಕೊಡಬೇಕಾಗಿಲ್ಲ, ಬಿಕಾಸ್ ದಟ್ ಇಸ್ OG ಆಫ್ ಮ್ಯಾಂಗ್ಳೂರ್. ಸೊ ನ್ಯಾಚುರಲ್ಸ್ ಒಂದಿದಂತೆ, ಅದು ಗೊತ್ತಿಲ್ಲ ಹೇಗಿರುತ್ತೆ ಐಸ್ ಕ್ರೀಮ್, ನಾವು ಯಾವತ್ತೂ ಟ್ರೈ ಮಾಡಿಲ್ಲ. ನ್ಯಾಚುರಲ್ಸ್ ಮೈಸೂರಲ್ಲಿರೋದು ನೋಡಿದ್ದೀವಿ, ಬಟ್ ಅಗೇನ್ ಲೆಟ್ಸ್ ಸಿ ಅದಕ್ಕಿಂತ ಏನು ಡಿಫ್ರೆನ್ಸ್ ಇರುತ್ತೆ ಅಂತ. ಸೊ ಹೋಗ್ತಾ ಹೋಗ್ತಾ ಅಪ್ಡೇಟ್ಸ್ಗಳು ನಿಮಗೆ ಕೊಡ್ತಾ ಹೋಗ್ತೀನಿ. ಸ್ಟೇ ಟ್ಯೂನ್ಡ್. ಓಕೆ, ಸೊ ನಿಮಗೊಂದು ಅದ್ಭುತವಾದಂಥ ಕಲಾಕೃತಿನ ತೋರಿಸ್ತೀನಿ. ಕಂಪ್ಲೀಟ್ ಕ್ರಿಸ್ಮಸ್ ಟ್ರೀನ ಕೇಕು ಮತ್ತು ಕುಕೀಸಲ್ಲಿ ಮಾಡಿದ್ದಾರೆ. ಇಷ್ಟ ಆಯ್ತಾ? So, Rupa, what are these made of? These are cookies. So they have just whipped some cream, and on that they have designed cookies, and it's smelling so good and looks really nice. ಸೊ ಆ್ಯಕ್ಚುಲಿ ಕುಕೀಸಿಂದ ಮಾಡಿರೋದು, ವಿತ್ ಸಮ್ ವಿಪ್ಡ್ ಕ್ರೀಮ್ ಮಾಡಿ ಕುಕೀಸಿಂದ ಮಾಡಿದರೆ. ಸೊ ಅದಕ್ಕೆ ಲೈಟ್ಸ್ ಹೊತ್ತಿ ಕ್ರಿಸ್ಮಸ್ಗೋಸ್ಕರ ಸ್ಪೆಷಲಾಗಿ ಕಂಪ್ಲೀಟ್ ಈಟರೀಸಿಂದನೇ ಮಾಡಿದರೆ. ಸೊ ಹೋಪ್ಫುಲಿ ಚೆನ್ನಾಗಿರುತ್ತೆ ಅನಿಸುತ್ತೆ. ನೋಡೋಣ, ಟೇಸ್ಟ್ ನೋಡ್ಕೊಂಡು ಹೋಗೋಣ, ತಿನ್ಕೊಂಡು. ಓಕೆ, ನಾವೀಗ ಕೆಲವು ಡಿಶಸ್ಗಳು ತೊಗೊಂಡೋಗಿದೆ. ಸೊ ಅಭಿ ನಿಮಗೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾನೆ. Okay, so this is a fresh strawberry shortcake. They make it fresh with strawberry. Every strawberry season they make fresh cakes like this. This is the chocolate ganache. They are very famous for this. Albatross is known for their chocolate ganache. And this is my favorite dish. This is a custard Danish. Very tasty. We'll have. He wants to have it. Even Job is excited. You want to have it? What do you want? You want ಕೇಕ್. ಸೊ ಜೋಬ್ ಕೂಡ ಎಕ್ಸೈಟೆಡ್ ಆಗಿದ್ದಾನೆ. ಸೊ ಇವನು ಆವಾಗಿಂದ ಎಕ್ಸ್ಪ್ಲೇನ್ ಮಾಡ್ತಿರೋ ರೀತಿ ನೋಡಿದ್ರೆ ತುಂಬ ಟೇಸ್ಟಿ ಆಗಿರುತ್ತೆ ಅಂತ ಅನ್ನಿಸ್ತಾ ಇದೆ. ಎಸ್ಪೆಷಲಿ ಇದು ತುಂಬ ಫೇಮಸ್ ಅಂತ ಕೂಡ ಹೇಳ್ತಾನೆ. ಸೊ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಹೇಳೋಣ. ಸೂಪರ್ ಎಕ್ಸೈಟೆಡ್ ಆ್ಯಕ್ಚುಲಿ ಆಲ್ರೆಡಿ. ಸೊ ಟೇಸ್ಟ್ ಮಾಡಿ ಹೇಗಿದೆ, ಬಿಕಾಸ್ ನಮ್ಮ ಜೊತೆಗೆ ಒಬ್ಬರು ಬೇಕರ್ ಕೂಡ ಇದ್ದಾರೆ. ಸೊ ಟೇಸ್ಟ್ ಮಾಡಿ ಹೇಳೋಣ ಹೇಗಿದೆ. ಓಕೆ, ಸೊ ಅಭಿ ಆಗಲೇ ಹೇಳ್ದಂತೆ ಇದು ಸ್ಟ್ರಾಬೆರಿ ಕೇಕ್ ಅಂತ ಇದೆ. ಸೊ ನೋಡೋಣ ಟೇಸ್ಟ್ ಹೇಗಿದೆ ಅಂತ. ಸೊ ನನಗನ್ಸೋ ಪ್ರಕಾರ ಕ್ರೀಮು ವಿತ್ ಕೇಕ್ ವಿತ್ ಸ್ಟ್ರಾಬೆರಿ ಜಾಮ್ ಪ್ಲಸ್ ಸ್ಟ್ರಾಬೆರೀಸ್ ಇದೆ. ಸೊ ಟೇಸ್ಟ್ ಮಾಡೋಣ. Does he like it? Hopefully. He likes chocolate or he likes fresh cream? It's not for anything. ಸೊ Just, ಎಸ್, exciting. ಇದು ಮಿಕ್ಸ್ಚರ್. ವಾಟ್ ವಿಲ್ ದೇ ಹ್ಯಾವ್ ಆಡೆಡ್ ಫಾರ್ ದಿಸ್? This one? Yeah. Cream, fresh strawberries and strawberry jam. That is ಕಂಪ್ಲೀಟ್ ಮಿಕ್ಸ್ ಆಫ್ ಸ್ಟ್ರಾಬೆರೀಸ್ ಇದೆ. ಸೊ ಕೇಕ್ ಟೆಕ್ಸ್ಚರ್ ವಿಚಾರವಾಗಿ ಮಾತಾಡ್ಬೇಕಾದ್ರೆ ಟೆಕ್ಸ್ಚರ್ ಇಸ್ ಕೈಂಡ್ ಆಫ್ ಗುಡ್ ಆ್ಯಂಡ್ ಸ್ವೀಟ್ ಇಸ್ ವೆರಿ ಮೈಲ್ಡ್ ಆಗಿದೆ. ಸ್ವೀಟು ತುಂಬ ಸ್ವೀಟ್ ಜಾಸ್ತಿ ಏನಿಲ್ಲ. ವೆರಿ ಏನು ಸ್ಟ್ರಾಬೆರಿ ಕ್ರೀಮ್ ಒಂದು ಹಾಕಿದ್ದಾರೆ, ದ್ಯಾಟ್ ಈಸ್ ಆ್ಯಡಿಂಗ್ ಎನ್ ಅಡಿಷ್ನಲ್ ಫ್ಲೇವರ್. ಸೊ ರೂಪ ಒಂದು ತಿಂತಾಳೆ. ಸೊ ಐ ಆಸ್ಕ್ ಹೇಗಿದೆ ಅಂತ. ಯಾರು ಟ್ರೈ ಮಾಡ್ತಾರೆ? What is this, Abhi? custard Danish. Custard Danish. Okay. Yeah, this is my Giving favorite it thing. try for the first time. No, you can just fold it and go and do it. Yes, like a sandwich kind. Goofy. Yes. ವಾಟ್ ಇಸ್ ಇಟ್ ಎಕ್ಸಾಕ್ಟ್ಲಿ? ಏನು? It's a puff, okay, for example. On that the custard, the layer of custard and the softness and that flavor is so good and it's very mild. You can just go for it. ಓಕೆ, ಸೊ ಪಫ್ ಥರ ಮಾಡಿ
ಅದಕ್ಕೆ ಶುಗರ್ ಸಿರಪಲ್ಲಿ ಮತ್ತು ಇದನ್ನು ಡಿಪ್ ಮಾಡಿ ಅದಕ್ಕೆ ಕೆಲವು ಇಂಗ್ರೀಡಿಯೆಂಟ್ಸ್ ಹಾಕಿ ಅದನ್ನು ಮಾಡಿರ್ತಾರೆ ಅಂತ ಹೇಳ್ತಾರೆ. ಸೊ ನಾನೊಂದು ಹೇಳ್ತೀನ, ಬಟ್ ಕೇಕ್ ಮಾಯ್ಶ್ಚರ್ ವಿಚಾರದಲ್ಲಿ ನನಗೆ ಸ್ವಲ್ಪ ಅಷ್ಟೊಂದು ಮಾಯ್ಸ್ಟ್ ಇಲ್ಲ ಅಂತ ಅನಿಸ್ತು. ಐ ಡೋಂಟ್ ನೋ, ಬಟ್ ಇದನ್ನು ಟ್ರೈ ಮಾಡೋಣ. ಫಾರ್ ಬೆಟರ್ ದೆನ್ ಕೇಕ್ಗಿಂತ ಸಕ್ಕತ್ತಾಗಿದೆ. ಸೊ ಚಾಕ್ಲೇಟ್ ಗನಾಚ್ ಕೇಕ್ ತಿಂತಾಳೆ, ಹೆಂಗಿದೆ ಕೇಳೋಣ. That'll be very moist. It's good. The chocolate is on the top. It's really good, yeah. ಸೊ ಚಾಕ್ಲೇಟ್ ಇಷ್ಟ ಆಗೋರಿಗೆ ದೇ ಕ್ಯಾನ್ ಗೋ ವಿತ್ ಚಾಕೋ ಗನಾಚ್. ಸೊ ಅದು ತುಂಬ ಚೆನ್ನಾಗಿದೆ. ಆ್ಯಂಡ್ This is the most ಯಾ, famous. ದಟ್ ಇಸ್ ದ ಮೋಸ್ಟ್ ಫೇಮಸ್. That's the most famous. They This have they make announced it only now. 8 a day. Okay. More than morning 4 they'll make, evening 4 they'll make. They won't make more than that. Quality control. This place is known ಓಕೆ. for. ಆ್ಯಂಡ್ ವರ್ತ್ ಇಟ್. ದ ಕ್ವಾಲಿಟಿ ಕಂಟ್ರೋಲ್ ಇಸ್ ವರ್ತ್ ಇಟ್. ಇಫ್ ಯು ಆಸ್ಕ್ ಮೀ ಯಾವುದು ಬೆಸ್ಟ್ ಅಂದರೆ ಐ ವುಡ್ ಆಬ್ವಿಯಸ್ಲಿ ಸೇ Custard Danish. ಕಸ್ಟರ್ಡ್ ಡ್ಯಾನಿಶ್. My ಕಸ್ಟರ್ಡ್ favorite. ಡ್ಯಾನಿಶ್ ಇಸ್ ಬೆಸ್ಟ್. ನೋ ವಂಡರ್ ಅವ್ರು ಬರೀ 8 ಪೀಸಸ್ಗಳು ಮಾತ್ರ ಮಾಡೋದು. ಯಾಕಂದರೆ Layer of pasta. ಸೊ ಅಷ್ಟು ಕಾನ್ಸಂಟ್ರೇಟ್ ಮಾಡಿ ಅದನ್ನು ಮಾಡ್ತಾ ಇರೋದ್ರಿಂದ ನೋ ವಂಡರ್ ಅವ್ರು ಅಷ್ಟು ಕಮ್ಮಿ ಮಾಡ್ತಾ ಇರೋದು. ಸೊ ಚಾಕ್ಲೇಟ್ All 4 are parcelled. One we are eating here, 3 more we are taking in. ಈವನ್ ದ್ಯಾಟ್ ಇಸ್ ನೈಸ್. ಅದು ತುಂಬ ಚೆನ್ನಾಗಿದೆ. ಸೊ ನೀವು ನನ್ನ ಯಾವುದು ಟ್ರೈ ಮಾಡಬೇಕು ಆಲ್ಬಟ್ರಾಸ್ ಮ್ಯಾಂಗ್ಳೂರಲ್ಲಿ ಅಂತ ನನ್ನ ಏನಾದರೂ ಕೇಳಿದ್ರೆ ಆಬ್ವಿಯಸ್ಲಿ ವಿತೌಟ್ ನೋ ಡೌಟ್ The custard Danish. the custard Danish, obviously without no doubt. And the second one which I would suggest is the chocolate ganache. So ಇದು ಐ ಡೋಂಟ್ ನೋ, ನನಗೆ ಪರ್ಸ್ನಲಿ ಅಷ್ಟೊಂದು ಕಿಕ್ಕು ಕೊಡಲಿಲ್ಲ. ಇಟ್ಸ್ ದಟ್ ಡಸಂಟ್ ಮೀನ್ ದಟ್ ಅದು ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ. ನನಗೆ ಅಷ್ಟೊಂದು ಪರ್ಸ್ನಲ್ ಕಿಕ್ ಕೊಡಲಿಲ್ಲ. That is how it tastes. ಪ್ರಾಬಬಲಿ ಇರ್ಬೋದು. ಸೊ ದಟ್ ಇಸ್ ಅವರ್ ಟೇಸ್ಟ್ ಅಂತ ಹೇಳ್ತಾ ಇದ್ದಾರೆ. ಪ್ರಾಬಬಲಿ ಇರ್ಬೋದು, ಬಟ್ ನನಗೆ ಪರ್ಸ್ನಲಿ ಅಷ್ಟು ಕಿಕ್ ಕೊಡಲಿಲ್ಲ. ಬಟ್ ದಿಸ್ ಗೇವ್ ಮಿ ಅ ಸೂಪರ್ ಕೇಕ್. ಸೊ ಆಲ್ಬಟ್ರಾಸ್ ನೀವು ಖಂಡಿತವಾಗ್ಲೂ ಬಂದು ಮ್ಯಾಂಗ್ಳೂರ್ ವೆಲೆನ್ಸಿಯಾ ಫಾದರ್ ಮುಲ್ಲರಿಂದ ಸ್ವಲ್ಪ ದೂರ ಬಂದರೆ ಅಲ್ಲಿ ನಿಮಗೆ ಆಲ್ಬಟ್ರಾಸ್ ಸಿಗುತ್ತೆ. ಎಕ್ಸಾಕ್ಟ್ ಲೊಕೇಶನ್ Opposite Roshni Nilaya. ಓಕೆ, ಆಪೋಸಿಟ್ ರೋಶ್ನಿ ನಿಲಯ ಫಾದರ್ ಮುಲ್ಲರಿಂದ ಸ್ವಲ್ಪ ಮುಂದೆ ಬಂದರೆ ನಿಮಗೆ ಆಲ್ಬಟ್ರಾಸ್ ಸಿಗುತ್ತೆ. ಬಂದು ನೀವು ಕಣ್ಣು ಮುಚ್ಕೊಂಡು ಟೇಸ್ಟ್ ಮಾಡ್ಬೋದು. ಬಂದಾಗ ಪ್ಲೀಸ್ ಡೋಂಟ್ ಮಿಸ್ ದಿಸ್. ಹೋಪ್ಫುಲಿ 8ಅಲ್ಲಿ ನೀವು ಒಬ್ಬರು ಲಕ್ಕಿ ಆಗಿರ್ತೀರ ಸಿಗಬೇಕು ಅಂತಂದರೆ, ಆ್ಯಂಡ್ ವಿ ಆರ್ ಲಕ್ಕಿ ಟುಡೇ. ಸೊ ಹಾಗಾಗಿ 2 ಸಿಕ್ಕಿದೆ ನಮಗೆ. ಸೊ ಇಲ್ಲಿ ಇದನ್ನು ಮುಗಿಸಿ ನಾವು ಪ್ರಾಬಬ್ಲಿ ಯಾ I'm going to try bake it. No comments. ಶಿಲ್ ಟ್ರೈ ಬೇಕ್ ಇಟ್. Experience ಬಟ್ ಗೊತ್ತಿಲ್ಲ, ಹಣೆ ಬರ ನಮ್ಮದು ತಿಂದ್ಬಿಟ್ಟು. ನೋಡ್ಬೇಕು ಕಾಣೆ. Anyways, it will not be Albatross for sure. Okay, so next ನಾವು ಫೋರಮ್ ಮಾಲ್ಗೆ ಹೋಗ್ತಾ ಇದ್ದೀವಿ. ಈವನ್ ಜೋಬ್ ಇಸ್ ಎಂಜಾಯಿಂಗ್ ಇಸ್ ಕೇಕ್. ಐ ನೋ ದಿಸ್ ಇಸ್ ದ ಫಸ್ಟ್ ಟೈಮ್ ಇನ್ ಮೈ ಬ್ಲಾಗ್ಸ್ ನನ್ನ ಫ್ಯಾಮಿಲಿ ಇಂಟ್ರೊಡ್ಯೂಸ್ ಆಗ್ತಾರೆ. ದಿಸ್ ಇಸ್ ಅಭಿ. ಐ ಡಿಂಟ್ ಇಂಟ್ರೊಡ್ಯೂಸ್ ಹಿಮ್ ಅಟ್ ದ ಸ್ಟಾರ್ಟಿಂಗ್. ಸೊ ಹೀ ಈಸ್ ಅವರ್ ಹೋಸ್ಟ್, ಗೈಡ್ ಆ್ಯಂಡ್ ಆಲ್ಸೋ ಮೈ ಕಸಿನ್ ಮ್ಯಾಂಗ್ಳೂರ್ಗೆ. ಸೊ ವೆನ್ ಎವರ್ ವಿ ಕಮ್ ಟು ಮ್ಯಾಂಗ್ಳೂರ್ ಹೀ ವಿಲ್ ಟೇಕ್ ಅಸ್ ಟು ದ ಬೆಸ್ಟ್ ಪ್ಲೇಸಸ್, ಬಿಕಾಸ್ ಅವನಿಗೂ ಗೊತ್ತು ನಾವು ತುಂಬ ಫುಡ್ಡೀಸ್ ಅಂತ. ಆ್ಯಂಡ್ ವೈ ನಾಟ್ ಮ್ಯಾಂಗ್ಳೂರ್ನ ಸುತ್ತಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಆ್ಯಂಡ್ he is enjoying it. It's yummy. It's yummy? Yeah. It's actually Validate. ಸೊ ಹಂಗಾಗಿ ಅವನು ಕೂಡ ರಿವ್ಯೂ ಕೊಟ್ಟಾಯಿತು. ಇನ್ನು ಯಾರು ರಿವ್ಯೂನು ಕೊಡಬೇಕಾಗಿಲ್ಲ ಅಂದ್ಕೊಳ್ತೀನಿ. ಸೊ ಇದನ್ನು ನಾವು ತಿಂದು ಖಾಲಿ ಮಾಡ್ತೀವಿ. ಈಗ ನೆಕ್ಸ್ಟ್ ಪಿಟ್ ಸ್ಟಾಪ್ ನಾವು ಪ್ರಾಬಲಿ ಫೋರಮ್ ಮಾಲ್ಗೆ ಹೋಗಿ ಅಲ್ಲಿ ಸ್ವಲ್ಪ ಗೇಮ್ಸ್ಗಳನ್ನ ಆಡ್ತಾ ಇದ್ದೀವಿ. ಸೊ ನಾವು ತಿಂತಾ ಇರ್ತೀವಿ, ಎಂಜಾಯ್ ಮಾಡ್ತಾ ಇರ್ತೀವಿ. ಮ್ಯಾಂಗ್ಳೂರಿಗೆ ಬಂದಾಗ ನೀವು ಕೂಡ ತಿಂದು ಹೇಗಿದೆ ಅಂತ ರಿವ್ಯೂಸ್ ಹೇಳಿ.